ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಆಗ್ತಾ ಇದೆ. ಚಿಕ್ಕಮಗಳೂರಿನ ಐಡಿಎಸ್ಸಿ ಕಾಲೇಜಿನಲ್ಲಿ ಅಂಚೆ ಮತ ಮರು ಎಣಿಕೆ ಶುರುವಾಗಿದೆ. ಈಗಾಗಲೇ ಶೃಂಗೇರಿ ಕ್ಷೇತ್ರದಲ್ಲಿ ಚಲಾವಣೆ ಆಗಿದ್ದಂತ 1822 ಅಂಚೆ ಮತಗಳ ಎಣಿಕೆ ಇದು. ಅಂಚೆ ಮತಗಳ ಮರು ಎಣಿಕೆಗೆ ಕೋರ್ಟ್ ಮೊರೆ ಹೋಗಿದ್ದಂತಹ ಜೀವರಾಜ್ ಅಂಚೆ ಮತ ಮರು ಎಣಿಕೆ ಮಾಡುವಂತೆ ಆದೇಶವನ್ನ ಕೋರ್ಟ್ ಕೊಟ್ಟಿತ್ತು. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಅಂಚೆ ಮತಗಳ ಎಣಿಕೆಗೆ ಆಯೋಗ ಸಿದ್ಧತೆ ಮಾಡಿಕೊಳ್ತಾ ಇದೆಯಂತೆ. ಇನ್ನೂ ಕೂಡ ಆರಂಭ ಆಗಿಲ್ಲ, ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕುತೂಹಲವನ್ನ ಕೇಳಿಸ್ತಾ ಇದೆ ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆ. ಶೃಂಗೇರಿ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದಂತಹ ಕಾಂಗ್ರೆಸ್ನ ರಾಜೇಗೌಡ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ವಿರುದ್ಧ 201 ಮತಗಳ ಅಂತರದಿಂದ ಜಯ ಸಾಧಿಸಿದ್ರು. ಹಾಗಾಗಿ ಇದು ಮರು ಎಣಿಕೆ ಆಗಬೇಕು ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ರು ಬಿಜೆಪಿ ಅಭ್ಯರ್ಥಿ. ಈ ಬೆನ್ನಲ್ಲೇ ಈಗ ಚುನಾವಣಾ ಆಯೋಗ ಸಿದ್ಧತೆ ಮಾಡಿಕೊಳ್ತಾ ಇದೆ. ಮತ್ತೊಮ್ಮೆ ಮರು ಎಣಿಕೆ ಆಗತ್ತೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಈಗ ಹೈಕೋರ್ಟ್ ಕೂಡ ಇದಕ್ಕೆ ಆದೇಶವನ್ನು ಕೊಟ್ಟಿದೆ. ಹಾಗಾಗಿ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶದ ಬೆನ್ನಲ್ಲೇ ಈಗ ಚುನಾವಣಾ ಆಯೋಗ ಇದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಮತ ಎಣಿಕೆ ಕೇಂದ್ರದ ಸುತ್ತ 200 ಬಿಜೆಪಿ ಅಭ್ಯರ್ಥಿ ಜೀವರಾಜ್ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ 201 ಮತಗಳ ಅಂತರದಿಂದ ಜಯ ಸಾಧಿಸಿದ್ರು. ಆದರೆ ಅವರಿಗೆ ಎಲ್ಲೋ ಒಂದು ರೀತಿಯಾಗಿ ಅಕ್ರಮ ನಡೆದಿದೆ ಅಥವಾ ಬೇರೆ ಏನೋ ಗೋಲ್ಮಾಲ್ ನಡೆದಿದೆ ಅನ್ನುವಂತ ಒಂದು ಆರೋಪ ಇತ್ತು, ಒಂದು ಶಂಕೆ ಇತ್ತು. ಹಾಗಾಗಿ ಕೋರ್ಟ್ ಮೊರೆ ಹೋಗಿದ್ರು. ಈಗ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶದಿಂದ ಚುನಾವಣಾ ಆಯೋಗ ಮತ್ತೊಮ್ಮೆ ಈಗ ಮರು ಎಣಿಕೆ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಆಗುತ್ತೆ. ಹಾಗಾಗಿ ಇದಕ್ಕೆ ಬೇಕಾಗಿರುವಂತಹ ತಯಾರಿ ಮಾಡ್ತಿದ್ದಾರೆ. ಚಿಕ್ಕಮಗಳೂರಿನ ಐಡಿಎಸ್ಸಿ ಕಾಲೇಜಿನಲ್ಲಿ ಮತ್ತೊಮ್ಮೆ ಮರು ಎಣಿಕೆ ಆಗುತ್ತೆ ಅಂತ ಹೇಳಿ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಬಹಳಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆ. ಅದರಲ್ಲೂ ಕೂಡ ಮತ ಎಣಿಕೆ ಕೇಂದ್ರದ ಸುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಕೂಡ ಹೇರಿಸಲಾಗಿದೆ. ಇಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಾಗಿದೆ. ಮತ ಎಣಿಕೆ ಕೇಂದ್ರದ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟ ಕೂಡ ನಿರ್ಬಂಧ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕೂಡ ಮದ್ಯ ಮಾರಾಟ ನಿಷೇಧ ಮಾಡಲಾಗಿದೆ ಈ ಭಾಗದಲ್ಲಿ. ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ನಾಗರಾಜ್ ಕೊಟ್ಟಿರುವಂತಹ ಆದೇಶ ಇದು. ಬೆಳಗ್ಗೆ 9 ಗಂಟೆಯಿಂದ ಆರಂಭ ಆಗುತ್ತೆ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ. ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗುತ್ತೆ. ಒಟ್ಟು 20 ಟ್ರಂಕ್ಗಳಲ್ಲಿರುವಂತಹ ಅಂಚೆ ಮತಗಳು ಇದೆಲ್ಲವೂ ಕೂಡ ಮತ್ತೊಮ್ಮೆ ಮರು ಎಣಿಕೆ ಆಗಬೇಕು ಅಂತಂದ್ರೆ ಬಹಳ ದೊಡ್ಡ ಚಾಲೆಂಜ್ ಅದು. ಹಾಗಾಗಿ 20 ಟ್ರಂಕ್ಗಳ ಪೈಕಿ ಒಂದು ಟ್ರಂಕ್ ಈಗಾಗಲೇ ಓಪನ್ ಮಾಡಿದ್ದಾರಂತೆ. ಒಂದು ಟ್ರಂಕ್ ಡ್ಯಾಮೇಜ್ಗೆ ಶಾಸಕರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಶಾಸಕ ರಾಜೇಗೌಡ ಹಾಗೂ ಏಜೆಂಟ್ ಅವರಿಂದ ಬಹಳಷ್ಟು ಆಕ್ಷೇಪ ವ್ಯಕ್ತ ಆಗಿತ್ತು. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿರ್ತಾರೆ, ಬಿಜೆಪಿ ಅಭ್ಯರ್ಥಿ ಸೋಲಿರ್ತಾರೆ. ಹಾಗಾಗಿ ಒಂದಷ್ಟು 201 ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ರು. ಆದ್ರೆ ಇಲ್ಲಿ ಏನೋ ಅಕ್ರಮ ನಡೆದಿದೆ ಅನ್ನುವಂತ ಆರೋಪ ಅವ್ರದ್ದು. ಹಾಗಾಗಿ ಮತ್ತೊಮ್ಮೆ ಇಲ್ಲಿ ಮರು ಎಣಿಕೆ ಆಗಬೇಕು ಅಂತ ಹೇಳಿ ಒಂದು ಒತ್ತಡವನ್ನ ಹಾಕಿದ್ರು. ಈ ಕುರಿತು ಈಗ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶದಿಂದ ಈಗ ಚುನಾವಣಾ ಆಯೋಗ ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದೆ. ಹಾಗಾಗಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಈಗಾಗಲೇ ಆರಂಭ ಆಗಿದೆಯಂತೆ. 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕೂಡ ಈ ಒಂದು ಮತ ಎಣಿಕೆ ಅಂತಂದ್ರೆ ಮರು ಎಣಿಕೆ ಕಾರ್ಯ ನಡೆಯುತ್ತೆ. ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಮಾಡಲಾಗಿದೆ. ಒಟ್ಟು 20 ಟ್ರಂಕ್ಗಳಲ್ಲಿ ಇರುವಂತಹ ಅಂಚೆ ಮತಗಳು ಈಗ ಮತ್ತೊಮ್ಮೆ ಮರು ಎಣಿಕೆ ಮಾಡಲಿಕ್ಕೆ ತಯಾರಿಗಳು ನಡೀತಾ ಇದೆ. ಹಾಗಾಗಿ ಈಗ ಚುನಾವಣಾ ಆಯೋಗ ಕೂಡ ರೆಡಿ ಆಗಿದೆ. 20 ಟ್ರಂಕ್ಗಳ ಪೈಕಿ ಒಂದು ಟ್ರಂಕ್ ಅನ್ನು ಓಪನ್ ಮಾಡಿದ್ದಾರಂತೆ. ಒಂದು ಟ್ರಂಕ್ ಡ್ಯಾಮೇಜ್ಗೆ ಶಾಸಕರ ಆಕ್ಷೇಪ ಕೂಡ ವ್ಯಕ್ತ ಆಗಿತ್ತು. ಹಾಗಾಗಿ ಇಲ್ಲೇನೋ ಗೋಲ್ಮಾಲ್ ನಡೆದಿದೆ ಅಥವಾ ಇಲ್ಲೇನೋ ಅಕ್ರಮ ನಡೆದಿದೆ ಅನ್ನುವಂಥ ಬಿಜೆಪಿ ಅಭ್ಯರ್ಥಿ ಮಾಡ್ತಾ ಇರುವಂತ ಆರೋಪ ಇದು. ಹಾಗಾಗಿ ಶಾಸಕ ರಾಜೇಗೌಡ ಹಾಗೂ ಏಜೆಂಟ್ ಅವರಿಂದ ಈ ರೀತಿಯಾಗಿ ಆರೋಪ ಆಕ್ಷೇಪ ವ್ಯಕ್ತ ಆಗಿತ್ತು. ಈ ಬೆನ್ನಲ್ಲೇ ಈಗ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಮೊರೆ ಹೋಗಿರೋದ್ರಿಂದ ಈಗ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶ ಆಯಿತು. ಹಾಗಾಗಿ ಇಲ್ಲಿ ಬೇಕಾಗಿರುವಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೇ ಮರು ಎಣಿಕೆ ಆರಂಭ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶಾಸಕ ರಾಜೇಗೌಡ ಹಾಗೂ ಅವರ ಏಜೆಂಟ್ಗಳು ಈ ರೀತಿಯಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಇಲ್ಲಿ ಒಂದು ಟ್ರಂಕ್ ಅನ್ನು ಓಪನ್ ಮಾಡಿದ್ರು, ಇಲ್ಲೇನೋ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪ ಅವ್ರು ಮಾಡಿರುವಂಥದ್ದು. ಹಾಗಾಗಿ ಈಗ ಕಾಂಗ್ರೆಸ್ ಅಭ್ಯರ್ಥಿ ಏನು ಗೆದ್ದಿದ್ದಾರಲ್ಲ, ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗ ಮತ್ತೊಮ್ಮೆ ಇದು ಮರು ಎಣಿಕೆ ಆಗುತ್ತೆ. ಅದಾದ ನಂತರ ಬಹುಶಃ ತೀರ್ಮಾನ ಆಗುತ್ತೆ. ಹಾಗಾಗಿ ಈಗ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ನಾಗರಾಜ್ ಇದಕ್ಕೆ ಬೇಕಾಗಿರುವಂತಹ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಅದಾದ ನಂತರ ಸುತ್ತಮುತ್ತ ನಿಷೇಧಾಜ್ಞೆ ಕೂಡ ಹೇರಿಸಲಾಗಿದೆ. ಕಾರಣ ಏನು ಅಂತಂದ್ರೆ ಈಗ
ಸ್ವಲ್ಪ ಕಾಂಟ್ರವರ್ಸಿ ಇರುವಂಥ ಜಾಗ ಇದು. ಚಿಕ್ಕಮಗಳೂರಿನಲ್ಲಿ ಮತ್ತೊಮ್ಮೆ ಇಲ್ಲಿ ಮರು ಎಣಿಕೆ ಆಗುತ್ತೆ ಅಂತಂದರೆ ಅಲ್ಲಿ ಗಲಾಟೆ ಆಗ್ಬೋದು, ಗದ್ದಲ ಆಗ್ಬೋದು, ಅಥವಾ ಮತ್ತೊಂದು ಕಿರಿಕಿರಿ ಕೂಡ ಆಗಬಹುದು. ಹಾಗಾಗಿ ಏನೇ ಸಮಸ್ಯೆ ಆಗಬಾರ್ದು, ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗ್ತಾ ಇದೆ.